ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೋಟ್ ನೆಕ್ ಡಿಸೈನ್ನ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ ಲುಕ್ ಇದ್ರದ್ದು ಬ್ಲೌಸ್ ಲೆಂತ್ ಬಂದು 14 ಇಂಚಿದೆ ಪ್ಲಸ್ 1 ಇಂಚು ನಾನು ಇಲ್ಲಿ ಸ್ಟಿಚಿಂಗ್ಗೋಸ್ಕರ ಆ್ಯಡ್ ಮಾಡಿದ್ದೀನಿ. ಸೊ ಟೋಟಲ್ ಲೆಂತ್ ಬಂದು 15 ಇಂಚಿದೆ. ಮತ್ತು ಇದು ಜಸ್ಟ್ ಬಂದು 8.5 ಇಂಚಿದೆ ಪ್ಲಸ್ 2 ಇಂಚು ನಾನು ಇಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಸೊ ನಾವು 1.5 ಇಂಚಾದರೂ ಇಟ್ಕೋಬೋದು. ಸೊ 15 ಇಂಚಲ್ಲಿ ಮೇಲೆ ಕೆಳಗಡೆಯಿಂದ ನಾವು 4.5 ಇಂಚಿಗೆ ಈ ರೀತಿ ಬ್ಲೌಸ್ ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಟ್ಯಾಗ್ ಕಟ್ಟೋಕ್ಕೆ ಅಂತ ನಾನು 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಟಿದ್ದೀನಿ. ರೌಂಡ್ ಶೇಪ್ ಕೊಟ್ಟು ನೋಡಿ, ಇಲ್ಲಿ ನಾನು ಇವರು ಬ್ರಾಡಾಗಿ ಬೇಕು ಅಂದರು. ಸೊ ಅದಕ್ಕೆ ನಾನು ಕೆಳಗಡೆ ಮಾತ್ರ ನಾರ್ಮಲ್ ಅವ್ರ ಬ್ಲೌಸ್ ಇಟ್ಟು ನಾನು ರೌಂಡ್ ಶೇಪ್ ಮಾರ್ಕ್ ಮಾಡಿ 1 ಇಂಚು ಬ್ರಾಡ್ನೆಸ್ನ ಎಕ್ಸ್ಟ್ರಾ ಮಾಡಿದ್ದೀನಿ ನಾನಿಲ್ಲಿ. ಸೊ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಮಾರ್ಕ್ ಮಾಡ್ಕೊಂಡಿರೋ ನೆಕ್ ಡಿಸೈನ್ನ ಕಟ್ ಮಾಡಿಕೊಂಡು ನಾವು ಇದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ ವಿಡ್ತ್ ಬಂದು ನಾನಿಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಪೈಪಿಂಗ್ ಸ್ಟಿಚ್ ಮಾಡಿದ್ಮೇಲೆ ಇವ್ರದ್ದು ನೆಕ್ ವಿಡ್ತ್ ಬಂದು 4 ಇಂಚ್ ಬರುತ್ತೆ. ಸೊ ಶೋಲ್ಡರ್ ಬಂದು 3 ಇಂಚ್ ಇಟ್ಟಿದ್ದೀನಿ. ಸೊ ನಾವು ರೆಡಿ ಬಂದು 2.5 ಇಂಚ್ ಬರುತ್ತೆ ಸ್ಟಿಚ್ ಮಾಡಿದ್ಮೇಲೆ. ಸೊ ಈಗ ನಾವು ರೆಡಿ ಮಾಡ್ಕೊಂಡಿರೋ ಗೋಲ್ಡ್ ಕಲರ್ ಪೈಪಿಂಗ್ ಕ್ಲಾತ್ನ ನಾನು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಥ್ರೆಡ್ ಪೈಪಿಂಗ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಸಿಂಗಲ್ ಟೆನ್ಷನ್ ಹಾಕ್ಕೊಂಡು ನೆಕ್ಗೆ ಫಸ್ಟು ಲೈನಿಂಗ್ ಕ್ಲಾತ್ಗೆ ನಾವಿಲ್ಲಿ ಈ ರೀತಿ ಪೈಪಿಂಗ್ ಕ್ಲಾತ್ನ ಸ್ಟಿಚ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಅರ್ಧ ಇಂಚ್ ಅಗಲ ಅಷ್ಟು ಬಟ್ಟೆ ಬಿಟ್ಟಿದ್ದೀನಿ, ಪೈಪಿಂಗ್ ಮಾಡ್ಕೊಂಡಿದ್ದೀನಿಲ್ಲ ಆ ಬಟ್ಟೆ. ಸೊ ಅಷ್ಟೇ ಪೈಪಿಂಗ್ ಥ್ರೆಡ್ ಪಕ್ಕನೇ ಈ ರೀತಿ ಸ್ಟಿಚ್ ಬರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಶೇಪ್ ಟ್ಯಾಗ್ ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಲಿ ಬಂದಾಗ ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೋಬೇಕಾದ್ರೆ ನಮಗೆ ಶೇಪು ನೀಟಾಗಿ ಬರಬೇಕು ಅಂದರೆ ಸ್ವಲ್ಪ ನಾವು ಪೈಪಿಂಗ್ ಮಾಡ್ಕೊಂಡಿರ್ತೀವಲ್ಲ ಬಟ್ಟೆ, ಆ ಕ್ಲಾತ್ನ ನಾವು ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋ ಹತ್ರ ನಾನಿಲ್ಲಿ ನ್ಯಾಚ್ ಥರ ಹಾಕೋತಾ ಇದ್ದೀನಿ. ಸೊ ಜಸ್ಟ್ ಕ್ಲಾತ್ ಮೇಲೆ ಮಾತ್ರ ನ್ಯಾಚ್ ಬರೋ ಹಾಗೆ ಹಾಕ್ಕೊಂಡ್ರೆ ನೀಟಾಗಿ ಅದನ್ನ ಟರ್ನ್ ಮಾಡ್ಕೊಂಡಾಗ ಶೇಪ್ ನೀಟಾಗಿ ಕೂರುತ್ತೆ. ಸೊ ನಾವು ಪೈಪಿಂಗ್ ಮಾಡ್ಕೊಂಡಿರೋ ಥ್ರೆಡ್ ಮೇಲೆ ಬರಬಾರ್ದು, ಜಸ್ಟ್ ಕ್ಲಾತ್ ಮಾತ್ರ ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ರೀತಿ ನಾವು ಟರ್ನ್ ಮಾಡಿಕೊಂಡ್ರೆ ನೀಟಾಗಿ ಅಲ್ಲಿ ಶೇಪ್ ಕೂರುತ್ತೆ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಸುತ್ತೂ ಪೈಪಿಂಗ್ ಥ್ರೆಡ್ ಪಕ್ಕ ಸಿಂಗಲ್ ಟೆನ್ಷನಲ್ಲಿ ಸ್ಟಿಚ್ ಹಾಕೋತಾ ಹೋಗ್ತೀನಿ ಲೈನಿಂಗ್ ಕ್ಲಾತ್ಗೆ ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಂಡು. ಸೊ ಇದೇ ರೀತಿ ನಾವು ಇನ್ನೊಂದು ಸೈಡು ಟ್ಯಾಗ್ ಅಟ್ಯಾಚ್ ಮಾಡ್ತೀವಲ್ಲ, ಶೇಪ್ ಬಂದಿರುತ್ತಲ್ಲ, ಸೊ ಅಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಸೇಮ್ ಅದೇ ರೀತಿ ಈ ಕಡೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ನಾವು ಪೈಪಿಂಗ್ನ ಟರ್ನ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ನ್ಯಾಚ್ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಸೊ ನಾವು ಯಾವುದೇ ರೀತಿ ಲೈನಿಂಗ್ ಏನು ಕಟ್ ಮಾಡ್ಕೊಡ್ಬಾರ್ದು. ಆಮೇಲೆ ನಾವು ಟ್ರಿಮ್ ಬೇಕಾದರೆ ಮಾಡ್ಕೋಬೋದು ಸ್ಟಿಚ್ ಮಾಡಿದ್ಮೇಲೆ. ಸೊ ನಾನಿಲ್ಲಿ ಲೈನಿಂಗ್ ಕ್ಲಾತ್ನ ಯಾವುದೇ ರೀತಿ ಕಟ್ಟೇನು ಮಾಡ್ಕೋತಾ ಇಲ್ಲ, ನಾವು ಅಲ್ಲಿ ಶೇಪ್ ಹತ್ರ ಟರ್ನ್ ಮಾಡ್ಕೋಬೇಕಾದ್ರೆ. ಸೊ ನಾವು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೋತೀವಲ್ಲ, ಆಮೇಲೆ ಬೇಕಾದರೆ ಅಲ್ಲಿ ಟ್ರಿಮ್ ಮಾಡಿಕೊಂಡು ನಾವು ಟರ್ನ್ ಮಾಡ್ಕೋಬೋದು. ಈ ರೀತಿ ನಾವು ಪೈಪಿಂಗ್ ಥ್ರೆಡನ್ನು ಫಸ್ಟು ನಾವು ಲೈನಿಂಗ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಈಗ ಮೇನ್ ಕ್ಲಾತ್ ತೊಗೊಂಡು ನಾನಿಲ್ಲಿ ಸೀದಾ ಸೈಡಲ್ಲಿ ಕ್ಲಾತ್ನ ಈ ರೀತಿ ಹಾಕ್ಕೋಬೇಕು. ಈಗ ನಾವು ಪೈಪಿಂಗ್ ಮಾಡ್ಕೊಂಡಿರ್ತೀವಲ್ಲ ನೋಡಿ, ಪೈಪಿಂಗ್ ಮಾಡಿರೋದು ಈ ರೀತಿ ಸೀದಾ ಸೈಡು ಮೇನ್ ಕ್ಲಾತ್ ಮೇಲೆ ಈ ರೀತಿ ಹಾಕ್ಕೊಂಡು ಒಳಗಡೆ ಸೈಡು ಪೈಪಿಂಗ್ ಮಾಡಿರೋ ಬಟ್ಟೆ ಹೋಗಬೇಕು. ಆ ರೀತಿ ಹಾಕ್ಕೊಂಡು ನಾನಿಲ್ಲಿ ಪಿನ್ ಮಾಡ್ಕೋತಾ ಇದ್ದೀನಿ ಸುತ್ತೂ. ಕ್ಲಾತ್ ಆಗಲಿ ಅಥವಾ ಸ್ಯಾಟಿನ್ ಕ್ಲಾತ್ ಆಗಲಿ ಕ್ರೇಪ್ ಆದರೆ ಬಟ್ಟೆ ಜಾರ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ಗುಂಡು ಪಿನ್ ಹಾಕಿ ನೀಟಾಗಿ ನೆಕ್ ಸುತ್ತು ಹಾಕೊಂಡ್ಬಿಟ್ರೆ ಬಟ್ಟೆ ಜಾರಲ್ಲ, ಆವಾಗ ನೀಟಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ಸೊ ಈಗ ನಾವು ಪೈಪಿಂಗನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ, ಆ ಪೈಪಿಂಗ್ ಅಟ್ಯಾಚ್ ಮಾಡಿರೋ ಸ್ಟಿಚ್ ಮೇಲೇ ಈ ರೀತಿ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಅಟ್ಯಾಚ್ ಮಾಡಿಕೊಂಡು ಮೇನ್ ಕ್ಲಾತ್ಗೆ ನಾವು ನೆಕ್ ಸುತ್ತೂ ನಾವು ಫಸ್ಟು ಯಾವ ರೀತಿ ಪೈಪಿಂಗ್ ಥ್ರೆಡ್ ಪಕ್ಕನೇ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅದೇ ಸ್ಟಿಚ್ ಮೇಲೆ ನಾವು ಈ ರೀತಿ ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಳ್ಳುವಾಗ ಸ್ಟಿಚ್ ಬರಬೇಕು. ಕೆಲವು ಸಲ ಆ ಕಡೆ ಈ ಕಡೆ ಹೊಟ್ಟೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಲೂಸ್ ಆಗಿ ಬರುತ್ತೆ ಪೈಪಿಂಗು, ನೀಟಾಗಿ ಫಿನಿಶಿಂಗ್ ಬರಲ್ಲ, ಸಣ್ಣಕ್ಕೆ ಬರಲ್ಲ, ದಪ್ಪ ಬರುತ್ತೆ. ಮತ್ತು ಪೈಪಿಂಗು ಕ್ಲಾತು ಮತ್ತು ಮೇನ್ ಕ್ಲಾತ್ಗೆ ಮಧ್ಯದಲ್ಲಿ ಗ್ಯಾಪ್ ಥರ ಬಂದುಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಪೈಪಿಂಗ್ ಮಾಡಿರ್ತೀವಲ್ಲ ಥ್ರೆಡ್ಡು, ಅದ್ರ ಪಕ್ಕನೇ ಸ್ಟಿಚ್ ಬರೋ ಹಾಗೆ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ನಾವು ಒಂದು 1/4 ಇಂಚು ಬಟ್ಟೆ ಬಿಟ್ಟಿರ್ತೀವಲ್ಲ ಪೈಪಿಂಗ್ ಕ್ಲಾತು, ಸೊ ಅದೇ ರೀತಿ ನಾವು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಿ. ಒಂದು ಫೂಟ್ ಲೆಂತ್ ಕ್ಲಾತ್ ಹಾಗೆ ಇರುತ್ತೆ ನಾವು ಪೈಪಿಂಗ್ ಸ್ಟಿಚ್ ಮಾಡ್ಕೋಬೇಕಾದ್ರೆ. ಸೊ ಇಲ್ಲಿ ನಾವು ಟ್ಯಾಗ್ ಅಟ್ಯಾಚ್ ಮಾಡೋದು, ನಾವು ಬೇಕಾದ್ರೆ ಒಳಗಡೆ ಸೈಡ್ಗೆ ನಾವು ಈ ರೀತಿ ಇನ್ವಿಸಿಬಲ್ ಪೈಪಿಂಗ್ ಮಾಡಬೇಕಾದ್ರೆ ಒಳಗಡೆ ಸೈಡ್ಗೆ ನಾವು ಟ್ಯಾಗ್ ಕೊಟ್ಟು ಸಹ ಸ್ಟಿಚ್ ಮಾಡ್ಕೋಬೋದು. ಆ ರೀತಿ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಲವು ಸಲ ನಾವು ಟರ್ನ್ ನೋಡ್ದು ಹಿಂಗೆ ಎಳಿಬೇಕಾದ್ರೆ ಕಟ್ಟಬೇಕಾದ್ರೆ ಕೆಲವು ಸಲ ಓಪನ್ ಆಗಿಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನಿಲ್ಲಿ ಲಾಸ್ಟಲ್ಲಿ ಎಲ್ಲ ನೆಕ್ ಡಿಸೈನ್ ಮಾಡಿದ್ಮೇಲೆ ಟ್ಯಾಗ್ನ ಅಟ್ಯಾಚ್ ಮಾಡ್ಕೋತೀನಿ. ನಾವು ಈ ರೀತಿ ನೆಕ್ ಡಿಸೈನ್ಗೆ ಬೇಕಾದ್ರೆ ಕ್ಯಾನ್ವಸ್ ಮೇಲೆ ಡಿಸೈನ್ನ ಡ್ರಾ ಮಾಡಿಕೊಂಡು ಕಟ್ ಮಾಡಿ ಆವಾಗಲೂ ಸಹ ಪೈಪಿಂಗ್ನ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು ಕ್ಯಾನ್ವಸ್ ಕ್ಲಾತ್ ಹಾಕಿ. ಇಲ್ಲಿ ನಾನು ಯಾವುದೇ ರೀತಿ ಕ್ಯಾನ್ವಸ್ ಏನೂ ಹಾಕೋತಾ ಇಲ್ಲ, ಹಾಗೆ ನಾನು ಲೈನಿಂಗ್ ಮೇಲೆ ನೆಕ್ ಡಿಸೈನ್ನ ಕಟ್ ಮಾಡ್ಕೊಂಡಿದ್ದೆ. ನೋಡಿ ಈಗ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಆ ಕ್ಲಾತ್ನ ನಾನು ಈ ರೀತಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ.
ಸೊ ಈಗ ಇಲ್ಲಿ ಸುತ್ತೂ ನ್ಯಾಚಸ್ ಹಾಕ್ಕೋಬೇಕು. ನ್ಯಾಚಸ್ ಹಾಕ್ಕೊಳ್ಳುವಾಗ ನಾವು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಲ್ಲ ಆ ಕ್ಲಾತ್ ಮೇಲೆ ಮಾತ್ರ ನ್ಯಾಚಸ್ ಬರಬೇಕು. ಸ್ಟಿಚ್ ಮೇಲೆ ಏನಾದರೂ ಬಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ನಾವು ಶೇಪ್ ಹತ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಆ ಕ್ಲಾತನ್ನು ಟ್ರಿಮ್ ಮಾಡ್ಕೋಬೋದು, ಅಥವಾ ಒಂದು ಕಟ್ ಹಾಕ್ಕೊಂಡ್ರೆ ಶೇಪು ನೀಟಾಗಿ ಕೂರುತ್ತೆ. ಸೊ ಈಗ ಈ ರೀತಿ ಉಲ್ಟಾ ಹೊಡ್ಕೋಬೇಕು. ಸೊ ಈ ರೀತಿ ನಾನು ನೀಟಾಗಿ ಎರಡೂ ಸೈಡು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ಡು ಅಥವಾ ಕ್ಲಾತ್ ಏನಾದರೂ ಇದ್ದರೆ ಅದನ್ನ ಕಟ್ ಮಾಡ್ಕೊಂಡು ಈ ರೀತಿ ಲೈನಿಂಗ್ ಕ್ಲಾತ್ನ ಈ ರೀತಿ ಒಳಗಡೆ ಸೈಡು ಟರ್ನ್ ಮಾಡಿದಾಗ ನಾವು ಪೈಪಿಂಗ್ ಮಾಡಿರ್ತೀವಲ್ಲ, ಸೊ ಆ ಪೈಪಿಂಗ್ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾವು ಇನ್ವಿಸಿಬಲ್ ಪೈಪಿಂಗ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಮತ್ತು ಪೈಪಿಂಗ್ ತುಂಬ ಸಣ್ಣಕ್ಕೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸ್ಟಿಚ್ ಮಾಡ್ಕೋಬೋದು. ಈಗ ನಾನು ಮೇನ್ ಕ್ಲಾತ್ಗೆ ಲೈನಿಂಗ್ ಕ್ಲಾತ್ನ ಸುತ್ತು ಅಟ್ಯಾಚ್ ಮಾಡಿದ್ದೀನಿ, ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸ್ಟಿಚ್ ಹಾಕ್ಕೊಂಡು ನಾವು ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಮೇನ್ ಕ್ಲಾತು, ಆ ಕ್ಲಾತ್ನ ನಾನು ಕರೆಕ್ಟಾಗಿ ಲೈನಿಂಗ್ ಕ್ಲಾತ್ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಆರ್ಮ್ ರೌಂಡ್ ಸೈಡು ಮತ್ತು ಇಲ್ಲಿ ಚೆಸ್ಟ್ ಹತ್ರ ಸೈಡಲ್ಲೆಲ್ಲ ನಾವು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಿ ಮೇನ್ ಕ್ಲಾತು, ಸೊ ಅದನ್ನು ನಾನು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಟ್ರಿಮ್ ಮಾಡ್ಕೊಂಡಾದ್ಮೇಲೆ ನಾವು ಇಲ್ಲಿ ಬೆನ್ನು ಬ್ಯಾಕಲ್ಲಿ ಈ ರೀತಿ ಫಿನಿಶಿಂಗ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನಿಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿರೋ ಪೈಪಿಂಗ್ ಕ್ಲಾತ್ನ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇದಕ್ಕೂ ಸಹ ಸಿಂಗಲ್ ಟೆನ್ಷನ್ ಹಾಕ್ಕೊಂಡಿದ್ದೀನಿ. ಪೈಪಿಂಗ್ ಮಾಡ್ಕೊಂಡಿರ್ತೀವಲ್ಲ, ಪೈಪಿಂಗ್ ಥ್ರೆಡ್ ಪಕ್ಕನೇ ಸ್ಟಿಚ್ ಬರೋ ಹಾಗೆ ಸ್ಟಿಚ್ ಮಾಡಿಕೊಂಡು ಈಗ ನಾನಿಲ್ಲಿ 1 ಇಂಚ್ ಅಗಲದಷ್ಟು ಕಾಟನ್ ಕ್ಲಾತನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಮೇಲೆ ಇಟ್ಟು ನಾವು ಪೈಪಿಂಗ್ ಅಟ್ಯಾಚ್ ಮಾಡಿದ್ವಲ್ಲ ಮೇನ್ ಕ್ಲಾತ್ಗೆ, ಆ ಸ್ಟಿಚ್ ಮೇಲೇ ಸ್ಟಿಚ್ ಬರೋ ಹಾಗೆ ನಾವು ಕಾಟನ್ ಕ್ಲಾತ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾವು ಯಾವ ರೀತಿ ಪೈಪಿಂಗ್ ಕ್ಲಾತ್ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ, ಅರ್ಧ ಇಂಚು ನಾವು ಬಟ್ಟೆನಲ್ಲಿ ಸ್ಟಿಚಿಂಗಿಗೋಸ್ಕರ ಬಿಟ್ಟಿರ್ತೀವಲ್ಲ, ಆ ಅರ್ಧ ಇಂಚು ಇಲ್ಲಿ ಒಳಗಡೆ ಹೋಗೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಕ್ಲಾತು. ಸೊ ನೋಡಿ ಆ ಸ್ಟಿಚ್ ಮೇಲೇ ಈ ರೀತಿ ಸ್ಟಿಚ್ ಬರಬೇಕು ನೀಟಾಗಿ. ನೋಡಿ ಇವಾಗ ನೀಟಾಗಿ ಈ ರೀತಿ ಒಳಗಡೆ ಸೈಡು ಫೋಲ್ಡ್ ಮಾಡಿದಾಗ ಪೈಪಿಂಗ್ ಈ ರೀತಿ ಬರುತ್ತೆ. ಸೊ ಎಕ್ಸ್ಟ್ರಾ ಇರೋ ಕ್ಲಾತನ್ನು ನಾನು ಇಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಮಿಷಿನಲ್ಲಾದರೂ ಸ್ಟಿಚ್ ಹಾಕ್ಕೋಬೋದು, ಇಲ್ಲಾಂದರೆ ನಾವು ಬೇಕಾದರೆ ಎಮಿಂಗು ಸಹ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ಟಿಚ್ಚು ಮಿಷಿನಲ್ಲಿ ಹಾಕ್ಕೊಂಡು ಆಮೇಲೆ ಎಮಿಂಗ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಮಿಷಿನಲ್ಲಿ ಥ್ರೆಡ್ ಕಟ್ ಆಗ್ತಾಯಿದೆ. ಕೆಲವು ಸಲ ಥ್ರೆಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಸಹ ಥ್ರೆಡ್ ಕಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಈಗ ನೋಡಿ ಇದು ಬ್ಯಾಕ್ ನೆಕ್ ಡಿಸೈನ್ ಆಗಿರೋದ್ರಿಂದ ನೆಕ್ ಫಿನಿಶ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಈ ರೀತಿ ಬ್ಯಾಕ್ ಓಪನ್ ಮಾಡಿ ಉಕ್ಸು ಕಾಜ ಹಾಕಿದ್ದೀನಿ. ಮತ್ತು ನೋಡಿ ಬ್ಯಾಕಲ್ಲಿ ಉಕ್ಸು ಕಾಜ ಬಂದಿದೆ. ನೋಡಿ ಇಲ್ಲಿ ಟ್ಯಾಗ್ ಅಟ್ಯಾಚ್ ಮಾಡಿದ್ದೀನಿ. ಟ್ಯಾಗ್ ಅಟ್ಯಾಚ್ ಮಾಡಿ ನಾನಿಲ್ಲಿ ಟ್ಯಾಸಲ್ಸ್ ಮಾಡಿದ್ದೀನಿ. ಮತ್ತು ಬ್ಯಾಕಲ್ಲಿ ನಾವು ಉಕ್ಸ್ಕೊಟ್ಟಿರೋ ಸೈಡಲ್ಲಿ ನಾನು ಈ ರೀತಿ ಬೋ ಮಾಡಿ ಇದಕ್ಕೆ ಒಂದು ಬಟನ್ ಹಾಕಿ ನಾನು ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್. ಇದು ಕಸ್ಟಮರ್ ಹಾಕ್ಕೊಂಡಿರೋದು. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.